ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಒಂದು ಹೊಸ ನೋಟಿಫಿಕೇಷನ್ದು ವಿಡಿಯೋ ಮಾಡಕತ್ತೀನಿ. ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಒಂದು ಹೊಸ ನೋಟಿಫಿಕೇಷನ್ನು ಬಿಟ್ಟಿದ್ದಾರೆ ನಿನ್ನೆ. ಇಲ್ಲಿ ನೋಡ್ಬೋದು, ದಿನಾಂಕ 22/2/2024 ಅಂತೇಳಿ. ಇದನ್ನು 12ನೇ ಕ್ಲಾಸ್ ಪಾಸಾಗಿದ್ದ ಕರ್ನಾಟಕದ ಯಾವ್ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಏನಂತೇಳಿ ಇಲ್ಲಿ ಡೀಟೇಲ್ ನೋಡೋಣ. ನೋಡಿ, ನೇಮಕಾತಿ ಅಧಿಸೂಚನೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ಮತ್ತು ಕಲ್ಯಾಣ ಕರ್ನಾಟಕ ಹೊಂದದಿರುವ ಒಟ್ಟು 1,000 ಗ್ರಾಮಾಡಳಿತಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತೇನು ಇರ್ತಾರೋ, ಗ್ರಾಮ ಲೇಖಪಾಲಕ ಅಂತೀವಲ್ಲ ನಾವು, ಅದು ಗ್ರಾಮಾಡಳಿತಾಧಿಕಾರಿ ಅಂತೇಳಿ ಇವಾಗ ಅದನ್ನು ಇದು ಮಾಡಿದ್ದಾರೆ. ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಅಂದರೆ ಈ KE ಅವರು ಒಂದು ಎಕ್ಸಾಮ್ ನಡೆಸ್ತಾರೆ, ಆ ಎಕ್ಸಾಮಲ್ಲಿ ಪಾಸ್ ಆಗ್ಬೇಕಂತ ಹೇಳ್ತಾರೆ. ಇಲ್ಲಿ ನೋಡಿ, ಕೆಳಗಡೆ ಕೊಟ್ಟಿದ್ದಾರೆ ಹುದ್ದೆಯ ವಿವರ. ಗ್ರಾಮ ಆಡಳಿತಾಧಿಕಾರಿ, ಒಟ್ಟು ಹುದ್ದೆಗಳು 1,000. ಅವ್ರ ವೇತನ ಶ್ರೇಣಿ ಬಂದು ಸಂಬಳ 21,400 ಇಂದ 42,000 ಇರ್ತದೆ. ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ಅವ್ರು ಏನು ಪಾಸ್ ಆಗಿರ್ಬೇಕಂತೇಳಿ ಇಲ್ಲಿ ನೋಡಿ, ದ್ವಿತೀಯ PUC ಅಂದರೆ 12ನೇ ತರಗತಿ ಅಥವಾ ತತ್ಸಮಾನ ಏನಪ್ಪ ಅಂತಂದರೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. CBSE ಮತ್ತು ICSE ಮಂಡಳಿ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ ಪಾಸಾಗಿರ್ಬೇಕು. ಬೇರೆ ಸ್ಟೇಟ್ಗಳು ನಡೆಸುವ 12ನೇ ಕ್ಲಾಸು ಪಾಸಾಗಿರ್ಬೇಕು. ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅವರು ನಡೆಸುವ NIOS ಇಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸು HSC ಅಥವಾ 3 ವರ್ಷಗಳ ಡಿಪ್ಲೊಮಾ ಪಾಸಾದ್ರೆ ನಡೆಯುತ್ತೆ. 2 ವರ್ಷದ ITI ಕೋರ್ಸ್ ಪಾಸಾದ್ರೆ ಭೀ ನಡೀತದೆ. ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಅಂದರೆ ಡಿಪ್ಲೊಮಾ ಪಾಸಾದ್ರೆ ನಡೀತದೆ. ಅಥವಾ JOC ಮಾಡಿರ್ತಾರಲ್ಲ, ಅದು ಪಾಸಾದ್ರೆ ನಡೀತದೆ. JODC ಪಾಸಾದ್ರೆ ನಡೀತದೆ. ಇಲ್ಲ JLDC ಪಾಸಾದ್ರೆ ನಡೀತದೆ. ಇದರಲ್ಲಿ ಯಾವುದಾದ್ರೂ ಒಂದು ಪಾಸಾದ್ರೆ ಭೀ ನಡೀತದೆ. ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ವಯೋಮಿತಿ ವಯಸ್ಸು ಎಷ್ಟಿರ್ಬೇಕಪ್ಪ ಅಂತಂದರೆ, ಅವರಿಗೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರ್ತಕ್ಕದ್ದು. ಅಂದರೆ ಲಾಸ್ಟ್ ಡೇಟ್ ಏನದು, ಆ ಲಾಸ್ಟ್ ಡೇಟಿಗೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಗರಿಷ್ಠ ವಯಸ್ಸು ಅಂದರೆ ಆ ವಯಸ್ಸಾಗಿತ್ತು ಅಂದರೆ ಡೇಟ್ ಆಫ್ ಬರ್ತಿಗೆ ಅವರಿಗೆ ಅಲ್ಲಿಗೆ ಆ ಲಾಸ್ಟ್ ಡೇಟ್ ಒಳಗಾಗಿ ಅವ್ರು ಇರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ ಸೆಕೆಂಡ್ ಎ, ಥರ್ಡ್ ಬಿ ವಿದ್ಯಾರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ದಾಟಿರಬಾರ್ದು, ಅದ್ರ ಒಳಗಡೆ ಇರಬೇಕು ಲಾಸ್ಟ್ ಡೇಟಿಗೆ. ನೇಮಕಾತಿ ಗರಿಷ್ಠ ವಯೋಮಿತಿಯನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮ 1977ರ ನಿಯಮ 3/6ರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಹುದ್ದೆಗಳ ವರ್ಗೀಕರಣ ಸೂಚನೆ ಕೊನೆಯಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ ಅಂತೇಳಿ ಈ ಲಾಸ್ಟಲ್ಲಿ ತೋರಿಸಿದ್ದಾರೆ. ಅರ್ಜಿ ಸಲ್ಲಿಸುವುದನ್ನು ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಇದು ವೆಬ್ಸೈಟ್ ಅಡ್ರೆಸ್ಸು. ಈ ವೆಬ್ಸೈಟ್ ಅಡ್ರೆಸ್ನಲ್ಲಿ ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ ಆನ್ಲೈನಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹೋಗಿ ನೀವು ಡೀಟೇಲಾಗಿ ಅಲ್ಲಿ ಏನೇನು ಕೇಳಿರುತ್ತೋ ಅದನ್ನೆಲ್ಲ ಫಿಲ್ಅಪ್ ಮಾಡಿ ಅರ್ಜಿ ಹಾಕಬೇಕಾಗ್ತದೆ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರ್ತದೆ. ಅಂದರೆ ನೀವು ಎಲ್ಲ ಡಿಸ್ಟಿಕ್ಕಿಗೂ ಅಪ್ಲಿಕೇಶನ್ ಹಾಕಿದರೆ ಅವ್ರು ಯಾವ ಡಿಸ್ಟಿಕ್ಕಿಗೆ ನೀವು ಎಕ್ಸಾಮ್ ಕೊಡ್ಲಿಕ್ಕೆ ಹೋಗ್ತೀರಿ ಅದು ಮಾತ್ರ ಗಣನೆಗೆ ತೊಗೋತಾರೆ, ಮಿಕ್ಕಿವೆಲ್ಲ ಗಣನೆಗೆ ತೊಗೊಳ್ಳೋದಿಲ್ಲ. ಯಾಕಂದರೆ ಎಲ್ಲ ಎಕ್ಸಾಮು ಒಂದೇ ದಿನ ಇರೋದರಿಂದ. ಆನ್ಲೈನ್ ಅರ್ಜಿ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನೋಡಿ, ಇಲ್ಲಿದೆ ನೋಡಿ, 4/3/2024 ಬೆಳಗ್ಗೆ 11ರಿಂದ ಸ್ಟಾರ್ಟ್ ಆಗ್ತವೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿದೆ ನೋಡಿ, 3/4/2024 ರಾತ್ರಿ 11:59. ಮತ್ತು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ. ನೀವೇನಾದರೂ ಅರ್ಜಿ ಹಾಕಿ ಅಪ್ಲಿಕೇಶನ್ ಫೀಸ್ ಏನಾದ್ರು ತುಂಬಕ್ಕೆ ನೆಟ್ವರ್ಕ್ ಇರಲಿಲ್ಲ,
ಅದೇನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮ್ಗೆ 6ನೇ ತಾರೀಕು ತನಕ ಅದು ಟೈಮ್ ಇರ್ತದೆ. 6/4/2024 ಅದರೊಳಗಾಗಿ ಫೀಸ್ ತುಂಬಬೇಕಾಗ್ತದೆ. ಆವಾಗ ನಿಮ್ಮದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗ್ತದೆ. ಹಾಗೆ ಮುಂದೆ ನೋಡೋಣ. ಹಾಗೆ ಶುಲ್ಕ ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕಾಗ್ತದೆ. ನೀವು ಫೀಸ್ ಕಟ್ಟೋದಾದರೆ ನಾ ಬ್ಯಾಂಕ್ನಾಗ ಹೋಗಿ ಕಟ್ತೀನಿ ಅಂತೇಳಿ ಇದು ನಡೆಯಲ್ಲ, ಆನ್ಲೈನ್ಲಿಂದನೇ ಕಟ್ಟಬೇಕಾಗ್ತದೆ. ಅಪ್ಲಿಕೇಶನ್ ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟು ಇದೆ ಅಂತೇಳಿ ನೋಡೋಣ. ನೋಡಿ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಂದರೆ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ ಇವರಿಗೆಲ್ಲ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ಇಲ್ಲಿ ಪಾವತಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ಅಂದರೆ ನೀವು ಎಕ್ಸಾಮ್ ಫೀಸ್ ಕಟ್ಟಿದ್ರಿ, ಯಾವುದೋ ಪ್ರಾಬ್ಲಮ್ನಿಂದ ಅದು ಅಕ್ಸೆಪ್ಟ್ ಆಗಲಿಲ್ಲ, ಅದರ ರಿಟರ್ನ್ ಎಕ್ಸಾಮ್ ಫೀಸ್ ರಿಟರ್ನ್ ಬೇಕು ಅಂದರೆ ನಿಮಗೆ ಸಿಗಲ್ಲ ಅಂಥೇಳಿ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಅಂದರೆ ಇದಕ್ಕೆ ಯಾವ ಥರ ಎಕ್ಸಾಮ್ ಇರ್ತದೆ ಅಂತಂದರೆ, ನೀವು ಎಕ್ಸಾಮ್ಗೆ ಹೋಗ್ತೀರಿ, ಒಂದು OMR ಶೀಟ್ ಕೊಡ್ತಾರೆ, ಅದಕ್ಕೆ ಒಂದು ಕ್ವಶನ್ಗೆ 4 ಆನ್ಸರ್ ಇರ್ತವೆ. 4 ಆನ್ಸರ್ದಾಗ ಯಾವ್ದು ಕರೆಕ್ಟ್ ಇರ್ತದೆ ಅದಕ್ಕೆ ನೀವು ಟಿಕ್ ಮಾಡಬೇಕಾಗ್ತದೆ. 2ನೇ ನಿಮ್ಗೆ ಗೊತ್ತಿರಲ್ಲ, ಕರೆಕ್ಟ್ ಆದರೂ ಆಗ್ಬೋದು ಅಂಥೇಳಿ ಯಾವುದಕ್ಕೊಂದು ನೀವು ಟಿಕ್ ಮಾಡಿದರೆ ಅದು ಆನ್ಸರ್ ತಪ್ಪಾಗಿದ್ರೆ ಅದು ನೆಗೆಟಿವ್. ಅಂದರೆ ಅದ್ರಾಗ ನೀವು ತೊಗೊಂಡು ನಂಬರ್ದೊಳಗೆ ಅದು ಕಟ್ ಮಾಡ್ತಾರೆ. ಎಷ್ಟು ಕಟ್ ಮಾಡ್ತಾರೆ ಅಂದರೆ 4 ಆನ್ಸರ್ ತಪ್ಪಾಗಿದ್ರೆ 1 ಅಂಕ ಕಟ್ ಆಗ್ತದೆ. ಅಂದರೆ 0.25 1 ಮಾರ್ಕ್ಸಿಗೆ ಮೈನಸ್ ಅಂಕ ಕಟ್ ಮಾಡ್ತಾರೆ. ಅದಕ್ಕೆ ನೀವು ಯಾವುದು ಕರೆಕ್ಟಾಗಿ ಗೊತ್ತಿರ್ತದೋ ಅದು ಮಾತ್ರ ಇದು ಮಾಡಬೇಕಾಗ್ತದೆ. ಆಮೇಲೆ ಕಡ್ಡಾಯವಾಗಿ ಒಂದು ಕನ್ನಡ ಭಾಷೆ ಪರೀಕ್ಷೆ ಇರ್ತದೆ, ಅದು 150 ಅಂಕದ್ದು. ಅದರೊಳಗೆ ಮಿನಿಮಮ್ 50 ನಂಬರ್ ತೊಗೊಳ್ಳೇಬೇಕಾಗ್ತದೆ. ಆಮೇಲೆ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗೆ ಯಾವ್ಯಾವ ವಿಷಯದ ಮೇಲೆ ಕ್ವಶನ್ ಆನ್ಸರ್ ನಿಮಗೆ ಕೇಳ್ತಾರೆ ಅಂತೇಳಿ ಇಲ್ಲೆಲ್ಲ ಡೀಟೇಲ್ ಇದೆ ನೋಡಿ. ಪ್ರಚಲಿತ ಘಟನೆ, ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನ, ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತೀಯ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯ, ಇದರ ಏನೇನಿದ್ದಾವೆ ಇವೆಲ್ಲ ನಿಮಗೆ ಇದರೊಳಗಿಂದು ಕ್ವಶನ್ಗಳು ಕೇಳ್ತಾರೆ ಅಂತೇಳಿ ಇಲ್ಲಿ ಇದು ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಯಾವಾಗ ಎಕ್ಸಾಮ್ ತಗೋತಾರೆ ಅಂಥೇಳಿ ಆಮೇಲೆ ಇದೇ ವೆಬ್ಸೈಟ್ನಾಗ ಅವರು ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೀವು ತಪ್ಪು ಆನ್ಸರ್ ಮಾಡಿದರೆ ಅದಕ್ಕೆ ಮೈನಸ್ ಮಾಡ್ತಾರೆ ಅಂಥೇಳಿ ಡೀಟೇಲಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅರ್ಹತಾ ಷರತ್ತುಗಳು ಅಂದರೆ ಏನು ಅರ್ಹತೆ ಬೇಕು ಅಂತ, ಭಾರತೀಯ ನಾಗರಿಕನಾಗಿರಬೇಕು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಇದೇನದು ಡೀಟೇಲಾಗಿ ನೋಡಿಕೊಳ್ಳಿ. ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಅಂದರೆ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ತೀವಲ್ಲ, ಯಾವ್ಯಾವ ಕ್ಯಾಸ್ಟಿಗೆ ಯಾವ ಥರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅಂತೇಳಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಮಾಜಿ ಸೈನಿಕರದು ಏನೇನು ಬೇಕಾಗ್ತವೆ, ಗ್ರಾಮೀಣ ಅಭ್ಯರ್ಥಿಗಳು 1ನೇ ಕ್ಲಾಸ್ಲಿಂದ 10ನೇ ತರಗತಿ ತನಕ ಎಲ್ಲಿ ಓದಿರಬೇಕು, ಅವುಗಳನ್ನು ಎಲ್ಲೆಲ್ಲಿ ಸೈನ್ ಮಾಡಿಸ್ಕೊಂಬರ್ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ಕೂಲಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಇವರು ಕೂಡ ಹಾಗೆಯೇ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದು ಮಾಡ್ಕೊಂಬರ್ಬೇಕು. ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳು ಅಂದರೆ ಹ್ಯಾಂಡಿಕ್ಯಾಪ್ಟ್ಗಳಿದ್ದರೆ ಅವ್ರು ಎಷ್ಟು % ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಅಂಥೇಳಿ ಇದರಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಆಮೇಲೆ 371 ಹೈದರಾಬಾದ್ ಕರ್ನಾಟಕ ಅಂದರೆ ಇವಾಗ ಕಲ್ಯಾಣ ಕರ್ನಾಟಕ ಏನಂತಾರಲ್ಲ, ಆ ಅಭ್ಯರ್ಥಿಗಳು ಮೀಸಲಾತಿ ಇರ್ತದೆ. ಅವರು ಕೂಡ ಈ ಸರ್ಟಿಫಿಕೇಟ್ಗಳೆಲ್ಲ ಕೊನೆಯ ದಿನಾಂಕದ ಒಳಗಾಗಿ ಮಾಡಿಸ್ಕೊಂಡಿರ್ಬೇಕಾಗ್ತದೆ. ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರ್ತಾರೆ. ಸರ್ಕಾರಿ ಸೇವೆಯಲ್ಲಿರೋರು ಅವರಿಗೇನಾದ್ರು ಇರ್ತದೆ. ಆಮೇಲೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಕೂಡ ಇದರಲ್ಲಿ 1% ರಿಸರ್ವ್ ಇದೆ.
ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಯಾವ್ಯಾವ ಥರ ಸರ್ಟಿಫಿಕೇಟ್ ಬೇಕು, ಯಾವ ಡೇಟ್ ಒಳಗಡೆ ಹಾಕಬೇಕು ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಟೈಮಿಗೆ ನಿಮ್ದು ಇತ್ತೀಚಿನ ಒಂದು ಭಾವಚಿತ್ರ ಮತ್ತು ಸೈನ್ ಮಾಡಬೇಕು. ಸಹಿ ಅಂದರೆ ಯಾವುದು, ಬ್ಲ್ಯಾಕ್ ಪೆನ್ನು ಅಥವಾ ಮಾರ್ಕರ್ ಪೆನ್ನಲ್ಲಿ ಸಹಿ ಮಾಡಿ ಅದು ಅಪ್ಲೋಡ್ ಮಾಡಬೇಕಾಗ್ತದೆ. ವಿಶೇಷ ಸೂಚನೆಗಳು: ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕಾಗ್ತದೆ. ನೀವು ಆಫ್ಲೈನ್ ಹೋಗಿ ಅಲ್ಲಿ ಒಂದು ಫಾರಮ್ ತಂದು ಫಿಲ್ಅಪ್ ಮಾಡಿ ಕೊಡ್ತೀನಿ ಅಂತಂದರೆ ನಡೆಯಲ್ಲ. ಆನ್ಲೈನ್ದಾಗೆ ಅರ್ಜಿ ಹಾಕಬೇಕು. ಮತ್ತು ಆಮೇಲೆ ಅರ್ಜಿ ಹಾಕಿದೊಂದು ಅರ್ಜಿ ಫಾರ್ಮ್ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗ್ತದೆ. ಅರ್ಜಿ ಫಾರ್ಮು ಪ್ಲಸ್ ಫೀಸ್ ಕಟ್ಟಿದ ರಿಸಿಪ್ಟ್ ಇವೆರಡು ಇಟ್ಕೋಬೇಕಾಗ್ತದೆ. ಅವ್ರು ಯಾವಾಗ ಕೇಳಿದ್ರು ನೀವು ಆಯ್ಕೆ ಆದಾಗ ಅದು ಸಬ್ಮಿಟ್ ಮಾಡಬೇಕಾಗ್ತದೆ. ಅದಕ್ಕೆ ಆಯ್ಕೆ ಪ್ರಕ್ರಿಯೆ ಮುಗಿಯೋವರೆಗೂ ಅದು ನಿಮ್ಮಲ್ಲಿ ಇಟ್ಕೊಂಡಿರ್ಬೇಕಾಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದರೂ ಡೌಟ್ಗಳು ಅದು ಏನಾದ್ರು ಬಂದರೆ, ಆಮೇಲೆ ಸರ್ವರ್ದು ಏನಾದ್ರು ಪ್ರಾಬ್ಲಮ್ ಆಗಿದರೆ, ಈ ಥರದ್ದು ಏನಾದರೂ ತೊಂದರೆ ಆಗ್ತಾಯಿದ್ರೆ ಕಚೇರಿದೊಂದು ಫೋನ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಕಾಲ್ ಮಾಡಿ ತಿಳ್ಕೊಬೋದು. ಇಲ್ಲಿದೆ ನೋಡಿ ಆ ನಂಬರು, ಇಲ್ಲಿ ಕಾಲ್ ಮಾಡಿ ನೀವು ತಿಳ್ಕೊಬೇಕಾಗ್ತದೆ ಏನೇನು ಅಂಥೇಳಿ. ಎಲ್ಲೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ, ಕ್ಲೀನಾಗಿ ಓದ್ಕೊಳ್ಳಿ. ಇಲ್ಲಿ ಶಾರ್ಟ್ ಫಾರ್ಮು, ಲಾಂಗ್ ಫಾರ್ಮ್. ಸಾಮಾನ್ಯ ಅಭ್ಯರ್ಥಿ ಪ ಅಂದರೆ ಪರಿಶಿಷ್ಟ ಜಾತಿ. ಈ ಥರ ಯಾವ್ಯಾವ ಕ್ಯಾಟಗರಿಗಳು ಯಾವ ಥರ ಇದು ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ. ಕನ್ನಡನೂ ಇದೆ, ಇಂಗ್ಲೀಷ್ನೂ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಈ ಥರ ಇರಬೇಕು. ನಮೂನೆ ಡಿ. ಮುಂದುವರೆದು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಈ ಸರ್ಟಿಫಿಕೇಟ್ ಬೇಕಾಗ್ತದೆ. ಕಾಸ್ಟ್ ಸರ್ಟಿಫಿಕೇಟು ಈ ರೀತಿ ಇರ್ತದೆ. ಇದು ನೀವು ಕಾಸ್ಟ್ ಸರ್ಟಿಫಿಕೇಟು ಲಾಸ್ಟ್ ಡೇಟ್ ಒಳಗಾಗಿ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ. ಅಂದಾಗ ನೀವು ಕಾಸ್ಟಲ್ಲಿ ರಿಸರ್ವೇಷನ್ ತಗೋಬೋದು. ಆಮೇಲೆ ಪ್ರವರ್ಗ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ ಎಫ್ ಇರ್ತದೆ. ಈ ಥರ ಸರ್ಟಿಫಿಕೇಟ್ ಇರ್ತದೆ. ಇದು ನೀವು ಯಾರ್ಯಾರ ಹತ್ರ ಇಲ್ಲ ಅವರು ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಲಾಸ್ಟ್ ಡೇಟ್ ಒಳಗಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಮೂನೆ ಒಂದು ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಈ ಥರ ಇರ್ತದೆ. ಪ್ರಮಾಣಿತ ಘೋಷಣೆ ಥರ ಎಲ್ಲ ನಿಮ್ಮ ಸೈನ್ ಮಾಡಿಕೊಂಡು, ತಂದೆ ತಾಯಿ ಸೈನ್ ಮಾಡಿ, ಇಬ್ಬರು ಸಾಕ್ಷಿಗಳು ಸೈನ್ ಮಾಡಿ ಕೊಡಬೇಕಾಗ್ತದೆ. ಅಂದರೆ ಪರಿಶೀಲನಾ ಪ್ರಮಾಣ ಪತ್ರ ಇದು ತಹಸೀಲ್ದಾರ್ ಕೊಡ್ತವ್ರೆ. ಇವೆಲ್ಲ ನೋಡಿ ಇದೊಂದು ರೆಡಿ ಮಾಡಿ ಹಾಕಬೇಕು. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ಥರ ಸರ್ಟಿಫಿಕೇಟ್ ಇರ್ತದೆ. ಗ್ರಾಮೀಣ ಅಭ್ಯರ್ಥಿ ಈ ಥರ ಸರ್ಟಿಫಿಕೇಟ್ ನೀವು ರೆಡಿ ಮಾಡಿ ಸ್ಕೂಲಲ್ಲಿ ಎಲ್ಲಿ ಹೋದ್ರಿ ಆ ಸ್ಕೂಲು, ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ BO ಅವ್ರು ಸೈನ್ ಮಾಡಿ ಇಟ್ಕೋಬೇಕಾಗ್ತದೆ. ಕನ್ನಡ ಮಾಧ್ಯಮನೂ ಅಷ್ಟೇ, ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಈ ಥರನೇ ಬೇಕು ಅಂಥೇಳಿ. ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿದ್ರೆ ನಿಮ್ಮ ಜಮೀನು ಅದು ಏನಾದರೂ ಗೌರ್ಮೆಂಟಲ್ಲಿ ಹೋಗಿದ್ರೆ ಅಂಥವ್ರಿಗೆ ಈ ಸರ್ಟಿಫಿಕೇಟ್ ಸಿಗ್ತದೆ. ಅದು ಕೂಡ ಲಾಸ್ಟ್ ಡೇಟ್ ಒಳಗಾಗಿ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ. ನಿಮ್ಮನ್ನು ನೋಡ್ಕೊಂಡ್ರಿ, ಎಲ್ಲ ಡೀಟೇಲಾಗಿ ನೋಡ್ಕೊಳ್ರಿ. ಎಲ್ಲ ಡೀಟೇಲಾಗಿ ನೋಡಿಕೊಂಡು ಹಂಗೆ 371 ಇದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತಲ್ಲ, ಅವರಿಗೆ ಈ ಥರ ಸರ್ಟಿಫಿಕೇಟ್ ಇರ್ತದೆ. ಇದು ಅವರು ಕೊನೆಯ ದಿನಾಂಕ ಒಳಗಾಗಿ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಅಂದಾಗ ಅವರಿಗೆ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಸಿಗ್ತದೆ. ಇಲ್ಲ
ಇನ್ನೊಂದು ಸ್ವಗ್ರಾಮ ಪ್ರಮಾಣ ಪತ್ರ ಅಂದರೆ ನೀವು ಯಾವ ಊರವರು ಅಂಥೇಳಿ ಅದೊಂದು ಸರ್ಟಿಫಿಕೇಟ್ ರೆಡಿ ಮಾಡಿ ಹಾಕ್ಬೇಕಾಗ್ತದೆ. ಉಳಿಕೆ ಮೂಲ ಹೊಂದದ ಹುದ್ದೆಗಳ ಸಂಖ್ಯೆ, ಆಮೇಲೆ ಯಾವ ಡಿಸ್ಟಿಕ್ಕಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರು ನಗರ 32, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3. ಆಮೇಲೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ 371 ಇರೋದು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿದವರಿಗೆ. ಕಲಬುರಗಿ 67 ಪೋಸ್ಟ್ ಇದೆ, ರಾಯಚೂರು 4 ಪೋಸ್ಟ್ ಇದೆ, ಕೊಪ್ಪಳ 16 ಇದೆ, ಬಳ್ಳಾರಿ 14 ಇದೆ, ಬೀದರ್ 19 ಇದೆ, ಯಾದಗಿರಿ 1 ಇದೆ, ವಿಜಯನಗರ 10 ಇದೆ. ಟೋಟಲು 1000 ಪೋಸ್ಟ್ ಇದೆ. ನೀಟಾಗಿ ಎಲ್ಲ ಓದ್ಕೊಂಡು ಎಲ್ಲ ಸರ್ಟಿಫಿಕೇಟ್ ಲಾಸ್ಟ್ ಡೇಟ್ ಒಳಗಾಗಿ ಚಾಲ್ತಿಯಲ್ಲಿರಬೇಕು. ನೀಟಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ರಿ, ನೀಟಾಗಿ ಓದ್ಕೊಳ್ರಿ. ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಆಮೇಲೆ ನಿಮ್ಮ ಫ್ರೆಂಡ್ಗಳಿಗೂ ಎಲ್ಲ ಶೇರ್ ಮಾಡಿರಿ. ಆಮೇಲೆ ಯಾರ್ಯಾರು ಹೊಸದಾಗಿ ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು.